ಎಲ್ಲರಿಗೂ ನಮಸ್ಕಾರ. ತಾಮೆಲ್ಲರಿಗೂ ನನ್ನ ಕೂಡಲ ಸಂಗಮ ಬಸಣ್ಣ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿ ಪೂರ್ವಕ ಸ್ವಾಗತ, ಸುಸ್ವಾಗತ. ನನ್ನ ಕರ್ನಾಟಕ ರಾಷ್ಟ್ರದ ಕನ್ನಡ ಮಾತಾಡೋ ಜನಗಳೆಲ್ಲರಿಗೆ ಮತ್ತೊಂದು ಸಾರಿ ನನ್ನ ಸ್ವಾಗತೆ, ಸುಸ್ವಾಗತೆ. ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಎರಡು ಮಾತು. ಮುಂದೆ ನನ್ನ ಬಗ್ಗೆ. ನನ್ನ ಹೆಸರು ಪೌಳಿ ಚಂದ್ರಶೇಖರ್, ಸೀನಿಯರ್ ಸಿಟಿಜನ್, ಕಲ್ಯಾಣದುರ್ಗ ನನ್ನ ಸ್ವಸ್ಥಳ, ಅನಂತಪುರ ಜಿಲ್ಲೆ, ಆಂಧ್ರ ಪ್ರದೇಶ್. ಆದರೂ ನಮ್ಮ ಹಿರಿಯರು ಕೊಪ್ಪಳದಿಂದ ಬಳ್ಳಾರಿಗೆ, ಬಳ್ಳಾರಿಯಿಂದ ರಾಯದುರ್ಗಕ್ಕೆ, ರಾಯದುರ್ಗದಿಂದ ಕಲ್ಯಾಣದುರ್ಗಕ್ಕೆ ನಾವು ಬಂದು ಸ್ಥಿರವಾಗಿ ಇಲ್ಲಿ ನಮ್ಮ ಜೀವನ ನಡೆಸಿಕೊಂತು ಬರ್ತಾ ಇದ್ದೀವಿ. ನನ್ನ ಎರಡು ಮಾತು. ನಾನು ವೀರಶೈವ ಸಮಾಜಕ್ಕೆ ಸೇರಿದಂಥ ಶಿವಭಕ್ತನು, ಬಸವೇಶ್ವರನು, ಭಕ್ತ ಭಾಂಡಾರಿ, ಜ್ಞಾನ ಭಾಂಡಾರಿ, ವಿಶ್ವ ಭಾಂಡಾರಿ ಬಸವೇಶ್ವರನ ಬಗ್ಗೆ ನಾನು ತಿಳಿಸಿಕೊಂಡ ಕೆಲವು ಮುಖ್ಯ ವಚನಗಳನ್ನು, ಪ್ರವಚನಗಳನ್ನು ನಿಮಗೆಲ್ಲರಿಗೂ ತಿಳಿಸಬೇಕೆಂಬ ಸದುದ್ದೇಶದಿಂದ ಈ ಚಾನಲ್ ಪ್ರಾರಂಭ ಮಾಡಿದ್ದೀನಿ. ನಿಮಗೆಲ್ಲರಿಗೆ ಚೆನ್ನಾಗಿ ಗೊತ್ತು, ಬಸಣ್ಣ, ಬಸವ, ಬಸವೇಶ್ವರ ಕರ್ನಾಟಕ ರಾಜ್ಯದ ವಿಜಾಪುರ ಜಿಲ್ಲೆ ಬಾಗೇವಾಡಿನಲ್ಲಿ ಒಂದು ಸದ್ಬ್ರಾಹ್ಮಣರ ಕುಟುಂಬದಲ್ಲಿ ಮಾದರಸ, ಮಾದಲಾಂಬಿಕೆ, ಮಾದರಸನ್ನು ಮಾದಿರಾಜು ಅಂತ ಕೂಡ ಕರೀತಾರೆ. ಈ ಪುಣ್ಯ ದಂಪತಿಗೆ ನಂದಿಕೇಶ್ವರನ ಬಗ್ಗೆ ಅವರು ವ್ರತ ಮಾಡಿ, ಪೂಜೆ ಮಾಡಿ, ಸೋಮವಾರ ವ್ರತ ಮಾಡಿ, ದೇವಸ್ಥಾನದಲ್ಲೇ ಒಂದು ಸತ್ಪುತ್ರ ಬೇಕಂತ ಮಾಡಿರೋ ಪೂಜೆಗೆ ಫಲಿತವಾಗಿ ನಂದೀಶ್ವರನ ಕನಸಿನಲ್ಲಿ ಕಾಣಿಸಿ, ನಿಮಗೆ ಒಬ್ಬ ಭಕ್ತ ಭಂಡಾರಿಯಾದಂಥ ಒಂದು ದೊಡ್ಡ ಶಿವಭಕ್ತನಾದಂಥ ಆ ಪರಮ ಶಿವನಿಗೆ ವಾಹನ ಆದಂಥ ನಂದಿಕೇಶ್ವರನೇ ನಿನಗೆ ಸಂತಾನ ಆಗಿ ಪ್ರಾಪ್ತಿಸ್ತಾನೆ. ಮುಂದೆ ಮುಂದೆ ಅವನು ಕೂಡಲ ಸಂಗಮ ಸೇರಿ ಅಲ್ಲಮ ಪ್ರಭುಗಳ ಶಿಷ್ಯನಾಗಿ ಸಂಗಮೇಶ್ವರನ ವರಪ್ರಸಾದಿಯಾಗಿ ಸಕಲ ಶಾಸ್ತ್ರಗಳು, ಪುರಾಣಗಳು ಕಲಿತು ಒಂದು ಜ್ಞಾನ ಭಾಂಡಾರಿ ಆದರವರು. ಆ ಕಾಲದಲ್ಲಿ ಇರ ಅಸ್ಪೃಶ್ಯತೆ ಮತ್ತು ಕುಲ, ಜಾತಿ, ಲಿಂಗ ಭೇದವನ್ನು ಎದುರಿಸಿ ಹೋರಾಟ ಮಾಡಿ ಸಾಮಾನ್ಯ ಪ್ರಜೆಗಳಲ್ಲಿ ಅಕ್ಷರ ಜ್ಞಾನ ಇಲ್ಲದಂಥ ಪ್ರಜೆಗಳಿಗೆ ಜ್ಞಾನೋಪದೇಶ ಮಾಡಿ
ತನ್ನ ಪ್ರವಚನಗಳು ಅವರಿಗೆ ಎಲ್ಲರಿಗೂ ಅರ್ಥವಾದಂಥ ಗ್ರಾಮೀಣ ಭಾಷೆಯಲ್ಲಿ ಅವರು ವಚನಗಳು ಹೇಳಿ ಕಾಯಕವೇ ಕೈಲಾಸ ಎಂಬ ಒಂದು ಮಾತನ್ನ ಪ್ರಧಾನವಾಗಿ ಪ್ರಚಾರ ಮಾಡಿ ಕನ್ನಡ ಪ್ರಜೆಗಳ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಂತು ಆಮೇಲೆ ಯಾವತ್ತು ಪ್ರಪಂಚ ಅವರು ಮಾಡಿರೋ ಸಮಾಜ ಸೇವಕ್ಕೆ ಕುಲ ಮತ ಜಾತಿ ವ್ಯತಿರೇಕವಾಗಿ ಆಪೋಸಿಟ್ ಆಗಿ ಅವರು ಮಾಡಿರೋ ಸಂಘ ಸೇವೆ ಗುರುತಿಸಿದರು. ಮುಖ್ಯವಾಗಿ ಅವರು ಅನುಭವ ಮಂಟಪದಲ್ಲಿ ಆ 12వ ಶತಮಾನದಲ್ಲಿ ಪಾರ್ಲಿಮೆಂಟ್ ನಿರ್ವಹಣೆ ಮಾಡಿ ಪ್ರಜಾ ಸಮಸ್ಯೆಗಳ ಬಗ್ಗೆ ಅವರು ಕೊಟ್ಟಿರೋ ಧ್ಯಾನ, ಆ ಪ್ರಜಾ ಸಮಸ್ಯೆಗಳ ಪರಿಷ್ಕಾರ ಮಾರ್ಗಗಳು ಇತ್ಯಾದಿ ವಿಷಯಗಳು ಮತ್ತು ಅಕ್ಕ ನಾಗಮ್ಮ ಬಗ್ಗೆ, ಅಕ್ಕ ಮಹಾದೇವಿ ಬಗ್ಗೆ, ಚನ್ನಬಸಣ್ಣ ಬಗ್ಗೆ, ಬಿಜ್ಜಲ ರಾಜು ಬಿಜ್ಜಲ ಮಹಾಸೇನ ಬಗ್ಗೆ ಅಲ್ಲಮ ಪ್ರಭು ಹೇಳಿರ ಒಂದು ಮಾರ್ಗದರ್ಶನನು ಬಸಣ್ಣಗೆ ಚೈತನ್ಯ ಮಾಡಿ ಮುಂದಕ್ಕೂ ನಡೆಸಿರೋ ಇತ್ಯಾದಿ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತು. ನನ್ನ ಕನ್ನಡ ಭಾಷೆಯಲ್ಲಿ ಚಿಕ್ಕ ಚಿಕ್ಕ ಲೋಪ ಇದ್ದಾವೆ. ಯಾಕಂದರೆ ನನ್ನ ಮದರ್ ಲ್ಯಾಂಗ್ವೇಜ್ ತೆಲುಗು, ನನ್ನ ಹೈಯರ್ ಎಜುಕೇಷನ್ ಇಂಗ್ಲೀಷ್ ಮೀಡಿಯಂ, ಕನ್ನಡ ಓದಿಲ್ಲ. ಕನ್ನಡ ನನ್ನ ಮಾತೃಭಾಷೆ. ಹೇಳಿದ್ದೀನಲ್ಲ, ನಮ್ಮ ಹಿರಿಯರು ಕೊಪ್ಪಳದಲ್ಲಿ ವಾಸ ಮಾಡಿದ್ದರು 3 ತರಗಳ ಮುಂದೆ. ನಮ್ಮ ತಾತನವರು ಬಳ್ಳಾರಿಗೆ ಬಂದರು, ನಮ್ಮ ಅಪ್ಪ ರಾಯದುರ್ಗಕ್ಕೆ ಬಂದ, ನಾನು ಕಲ್ಯಾಣದುರ್ಗನಲ್ಲಿ ಸ್ಥಿರ ನಿವಾಸ ಮಾಡಿಕೊಂಡು ಜನರ ಸೇವೆ, ಸೀನಿಯರ್ ಸಿಟಿಜನ್ 80 ಇಯರ್ಸ್. ನನಗೆ ತಿಳಿದಂಥ ಕೆಲವುಗಳು ಭಕ್ತಿ ಮಾರ್ಗಗಳು, ಬಸಣ್ಣ ಪ್ರವಚನ ಬಗ್ಗೆ ಪ್ರತಿದಿನ ಒಂದು ವಿಡಿಯೋ ಮಾಡ್ತೀನಿ. ನಿಮಗೆಲ್ಲರಿಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಈ ಪ್ರಯತ್ನ ಈ 80 ವರ್ಷದ ಓಲ್ಡ್ ಮ್ಯಾನ್ ಮಾಡುವ ಒಂದು ಕಷ್ಟಕ್ಕೆ ಫಲಿತವನ್ನು ನೋಡಿಸ್ಬೇಕಂತಂದು ನಿಮ್ಮೆಲ್ಲರಿಗೆ ಬೇಡ್ಕೊಂತ ಶುಭಂ ಭೂಯಾತ್, ಸರ್ವೇ ಜನ ಸುಖಿನೋ ಭವಂತು. ಮತ್ತೊಂದು ವಿಡಿಯೋನಲ್ಲಿ ನಿಮ್ಮ ಮುಂದಕ್ಕೆ ಬಂದು ನನ್ನ ಜ್ಞಾನ, ವಿಶೇಷ ಜ್ಞಾನ, ವೀರಶೈವ ಮತ ಸ್ಥಾಪನೆ, ಆ ವೀರಶೈವ ಮತದಲ್ಲಿ ತ್ರಿಮೂರ್ತಿಗಳು ಯಾರು, ಅವರು ಮಾಡಿದ ಕೃಷಿ, ವೀರಶೈವ ಮತನು ಬಸಣ್ಣ ಹೇಗೆ ಸ್ಥಾಪಿಸಿದರು, ಶಿವತತ್ವನ ಪ್ರಪಂಚಕ್ಕೆ ಹೇಗೆ ವ್ಯಾಪ್ತಿ ಮಾಡಿದರು ಇತ್ಯಾದಿ ವಿಷಯಗಳ ಬಗ್ಗೆ ನನ್ನ ಜ್ಞಾನ ನಿಮ್ಮ ಹತ್ರ ಹಂಚ್ಕೊಂತು ಮುಂದಕ್ಕೆ ಹೋಗೋದಕ್ಕೆ ನಿಮ್ಮ ಸಹಕಾರ ಬೇಡ್ಕಂತು. ಮತ್ತೊಂದು ಸಲ ಎಲ್ಲರಿಗೆ ಓಂ ನಮೋ ಬಸವಲಿಂಗಾಯ ನಮಃ. ಹಿಂದೆ ಬಸವಣ್ಣ, ಅಕ್ಕ ಮಹಾದೇವಿ ಅವರು ಧ್ಯಾನ, ಲಿಂಗ ಪೂಜೆ ಮಾಡುವ ವಿಧಾನ ಫೋಟೋಗಳು ನೋಡ್ತಾ ಇದ್ದೀರಲ್ಲ, ಇಲ್ಲ ಮತ್ತೆ
ಮತ್ತೊಂದು ದಪ ಎಲ್ಲರಿಗೆ ಸುಖ ಶಾಂತಿ ಸಿಗಬೇಕಂತ ಶಿವಯ್ಯನು ಆ ಶಿವಪ್ಪನು ಬೇಡ್ಕಂತ ನಿಮ್ಮ ಪೌಳಿ ಚಂದ್ರಶೇಖರ್ ಕಮ್ಯುನಿಟಿ ವೀರಶೈವ ಲಿಂಗಾಯತ್ ಆಂಧ್ರ ಪ್ರದೇಶ್.